ಯೋಚನೆ ಮಾಡ್ತಿದ್ದಾಳೆ? ಗುಲಾಬಿ, ಏನ್ ಗುಲಾಬಿ? ಕಾಗೆ ಟವರ್ ಮೇಲೆ ಕೂತ್ಕೊಂಡು ಕಾವ್ ಕಾವ್ ಅಂತಿದೆ. ನೀನ್ ನೋಡಿದ್ರೆ ಸೈಲೆಂಟ್ ಆಗಿದ್ಯಲ್ಲ? ಅನ್ಪೂರ್ಣವ್ರೆ, ಕಾಗೆ ಟವರ್ ಮೇಲೆ ಕುತ್ಕೊಂಡು ಯಾಕೆ ಕಾ ಕಾ ಅನ್ಬೇಕು? ಕೆಳಗಡೆನೂ ಕುತ್ಕೊಂಡು ಅನ್ಬೋದಲ್ಲ? ಅಯ್ಯೋ ರೇಖಾ, ನಾನ್ ಹೇಳಿದ್ದು ಯೋಚನೆ ಮಾಡಿ ಮಾಡಿ ಟೆನ್ಷನ್ ಆಗಿ ತಲೆ ಬಿಸಿ ಆಗೋಗ್ಬಿಟ್ಟಿದೆ. ನೀನ್ ಮಾತ್ರ ಸೈಲೆಂಟ್ ಆಗಿದ್ಯಲ್ಲ ಅಂತ ಅರ್ಥ. ಓ ಹಂಗೆ. ಗುಲಾಬಿ ಸೈಲೆಂಟ್ ಆಗಿದ್ದಾಳೆ ಅಂದ್ರೆ ಏನೋ ಪ್ಲಾನ್ ಮಾಡ್ತಾ ಇದ್ದಾಳೆ. ಗುಲಾಬಿ ಅದೇನು ಅಂತ ಹೇಳು. ಏನಿಲ್ಲ ರೇಖಕ್ಕ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಯೋಚನೆ ಮಾಡಿ ಮಾಡಿ ಸಾಕಾಗೋಯ್ತು, ಏನೂ ಹೊಳಿತಿಲ್ಲ. ಅಯ್ಯೋ ಗುಲಾಬಿ ಮೇಡಮ್ ಅವರೇ, ನಮ್ದು ಅದೇ ಪ್ರಾಬ್ಲಮ್ಮು. ಕೋಣನ್ ಮುಂದೆ ಕಿನ್ರಿ ಬಾರಿಸ್ದಂಗ ಆಗ್ತಾ ಇದೆ. ಸೀತಮ್ಮ ಕಿನ್ರಿ ಬಾರಿಸ್ತಾ ಇದಾರೆ, ನಾವು ಕೋಣದ ತರ ಆಂಬೋ 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 ಅಂತ ಇದೀವಿ. ಹಾಗಂತ ನಾವು ಸುಮ್ನೆ ಇದ್ರೆ ಗ್ಯಾರಂಟಿ ಸಮರ್ಥ್ ಇನ್ನೊಂದ್ ಮದ್ವೆ ಮಾಡೇ ಮಾಡ್ತಾರೆ. ನಾವ್ ಇದನ್ನ ಹೇಗಾದ್ರೂ ಮಾಡಿ ತಪ್ಪಿಸ್ಲೇಬೇಕು. ಈ ಮದ್ವೆ ಬೇಡ ಅಂತ ವಿರೋಧ ಮಾಡೋದಕ್ ಸಾಧ್ಯ ಇರೋದು ಸಮರ್ಥಿಗ್ ಮಾತ್ರ. ಅವ್ರು ನೋಡಿದ್ರೆ ಕಾಲೇ ಪಿಕ್ ಮಾಡ್ತಿಲ್ಲ, ಎಲ್ಲಿದ್ದಾರೆ ಅಂತಾನೂ ಗೊತ್ತಿಲ್ಲ. ಏನ್ ಮಾಡೋದೋ ಗೊತ್ತಾಗ್ತಿಲ್ಲ. ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತ ನಮ್ಮ ಅಣ್ಣವ್ರು ಹೇಳಿಲ್ವಾ? ಹಂಗಂತ ನಾವು ಸುಮ್ನೆ ಕೂರಕ್ಕಾಗಲ್ಲ, ಏನಾದ್ರೂ ಮಾಡ್ಲೇಬೇಕು. ರೀ, ಏನಾದ್ರೂ ಮಾಡ್ಬೇಕಂದ್ರೆ ಏನ್ರಿ ಮಾಡಕ್ಕಾಗತ್ತೆ? ಆ ಸೀತಾದೇವಿಯವ್ರೇನ್ ನಮ್ ಮಾತ್ ಕೇಳ್ತಾರ? ಅವ್ರ ಕೋಣನೇ ಮುಂದೆ ಹೋಗ್ಬೇಕು ಅಂತ ಹಠ ಮಾಡ್ತಾರೆ. ಹಾ, ಮಾತ್ಕು ಕೋಣ ಕೋಣ ಅಂತ ಇದೀರಲ್ಲ, ಎಲ್ಲಿದೆ ಅಂತ ಹೇಳಿ ಎಳ್ಕೊ ಬಂದ್ ಕಟ್ಟಾಕ್ಬಿಡ್ತೀನಿ. ಕಟ್ಟಾಕಕ್ಕೆ ಅದು ಕರಿ ಕೋಣ ಅಲ್ಲ, ಬಿಳಿ ಕೋಣ. ಬಿಳಿ ಕೋಣನ ನಾನ್ ನೋಡೇ ಇಲ್ಲ. ಎಲ್ಲಿದೆ ರೀ? ಇಲ್ಲೇ ಇಲ್ವಾ? ಸುಮ್ನೆ ಇರ್ರಿ ಸಾಕು. ನನ್ ಕೋಣನೆ ಮುಂದೆ ಹೋಗ್ಲಿ ಅಂದ್ರೆ ನನ್ ಮಾತೆ ನಡಿಬೇಕು ಅಂತ ನಡ್ಕೋತಾರೆ ಅಂತ ಅವ್ರು ಹೇಳಿದ್ದು. ಬಾಯಿ ಮಾತಿಗೆ ಹೇಳಿದ್ರೆ ಅದಕ್ಕೆ ಇಷ್ಟುದ್ದ ಮಾತಾಡ್ತಿರಲ್ಲ? ಅಲ್ಲ ರೀ, ಬಾಯಲ್ಲಿ ತಾನೇ ಮಾತಾಡೋದು. ಅದೆಂತದ್ರಿ ಬಾಯಿ ಮಾತ್ಕೆ ಅಂತ? ನನ್ನನ್ನೇ ಆಫ್ ಮೆಂಟ್ಲು ಅಂತಿರಲ್ಲ. ಹಿಂಗೆಲ್ಲ ಮಾತಾಡ್ತಾ ಇದ್ರಲ್ಲ, ನೀವೇ ದೊಡ್ಡ ಆಫ್ ಮೆಂಟ್ಲು. ಅಬೇ, ಅಯ್ಯೋ ಅಯ್ಯೋ ಅಯ್ಯೋ, ನನ್ನನ್ನ ಆತರ ಕರಿತೀರಾ? ಅದು ನಾನಲ್ಲ ರೀ, ನೀವು